ಎಲ್ಲಿ ನಾವು ಆತನನ್ನು ಕಿಡ್ನಾಪ್ ಮಾಡಬೇಕು ಇಷ್ಟನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿರೋ ಕೃತ್ಯ ಇದು. ಇನ್ನು ಪಟ್ಟಣಗೆರೆ ಶೆಡ್ಗೆ ಬೆಂಗಳೂರು ನಗರ ಕಮಿಷನರ್ ಭೇಟಿ ಕೊಟ್ಟಿದ್ದಾರೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ರೇಣುಕಾ ಹತ್ಯೆ ಸ್ಥಳಕ್ಕೆ ಈಗ ಕಮಿಷನರ್ ದಯಾನಂದ್ ಭೇಟಿ ಕೊಟ್ಟಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿ ಪೊಲೀಸ್ ಕಮಿಷನರ್ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಮೊದಲ ಸಲ ಈಗ ಕಮಿಷನರ್ ದಯಾನಂದ್ ಭೇಟಿ ಕೊಟ್ಟಿದ್ದಾರೆ. ಕಮಿಷನರ್ರ ಜೊತೆಗೆ FSL ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಆರೋಪಿಗಳನ್ನು ಕರೆತಂದು ಪೊಲೀಸರು ಇಲ್ಲಿ ಸ್ಪಾಟ್ ಮಹಜರ್ ಮಾಡಿದ್ರು. ಇದೀಗ FSL ಅಧಿಕಾರಿಗಳು ಜೊತೆಗೆ ಪೊಲೀಸ್ ಕಮಿಷನರ್ ದಯಾನಂದ್ ಕೂಡ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೊದಲಿಗೆ FSL ತಂಡ ಭೇಟಿ ಕೊಡ್ತು. ಅಲ್ಲಿಗೆ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಗುತ್ತೆ ಬಹಳ ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಸ್ಥಳ ಪರಿಶೀಲನೆ ಮಾಡಿದ್ರು. ಅದಾದ್ಮೇಲೆ ಪೊಲೀಸರು ನಿನ್ನೆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಅದೇ ಶೆಡ್ನ ಸಮೀಪ ಸ್ಥಳ ಮಹಜರ್ ಮಾಡಿಸಿದ್ರು. ಇದೀಗ ಮತ್ತೆ ಪೊಲೀಸ್ ಕಮಿಷನರ್ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ ಆ ಶೆಡ್ನ ಸಮೀಪದಿಂದ ನಮ್ಮ ಪ್ರತಿನಿಧಿ ಭರತ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈಗಾಗಲೇ ಅಲ್ಲಿ FSL ತಂಡದಿಂದ ಪರಿಶೀಲನೆ ಮತ್ತೆ ನಿನ್ನೆ ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ನಡೆಸಲಾಗಿದೆ. ಇದೀಗ ಮೊದಲ ಬಾರಿಗೆ ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಸ್ವತಃ ದಯಾನಂದ್ ಅವರೇ ಭೇಟಿ ಕೊಟ್ಟಿರೋದು ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಮತ್ತೆ ಯಾವ ರೀತಿಯ ಪರಿಶೀಲನೆ ಸದ್ಯ ಅಲ್ಲಿ ನಡೀತಾ ಇದೆ? ವಿಜಯ್, ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವಂತಹ ಹಂತದಲ್ಲಿ ಬೇರೆ ಬೇರೆ ಆಯಾಮಗಳು ತೆರೆದುಕೊಳ್ತಾ ಇರುವಂಥದ್ದು. ಸದ್ಯ ನಿನ್ನೆ ಎಲ್ಲ ಪ್ರಮುಖ ಆರೋಪಿಗಳನ್ನ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ಗೆ ಕರ್ಕೊಂಡ್ಬಂದು ಸ್ಥಳ ಮಹಜರ್ ಅಂತ ಮಾಡಿದ್ರು. ಈಗಷ್ಟೇ ಜಸ್ಟ್ 15 ನಿಮಿಷಗಳಷ್ಟೇ ಹಿಂದೆ ಬೆಂಗಳೂರು ನಗರ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಗೋಡನ್ಗೆ ವಿಸಿಟ್ ಕೊಟ್ಟಿದ್ರು ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಕಮಿಷನರ್ ಅವರು ಘಟನೆ ನಡೆದಂತಹ ಅಂದ್ರೆ ಹತ್ಯೆ ನಡೆದಂತಹ ಸ್ಥಳಕ್ಕೆ ವಿಸಿಟ್ ಮಾಡಿರಲಿಲ್ಲ. ಈಗಷ್ಟೇ 15 ನಿಮಿಷಗಳ ಹಿಂದೆಯಷ್ಟೇ ಕಮಿಷನರ್ ಅವರು ಈ ಗೋಡನ್ಗೆ ಅಂದ್ರೆ ಪಟ್ಟಣಗೆರೆ ಗೋಡನ್ಗೆ ರೇಣುಕಾಸ್ವಾಮಿಯ ಹತ್ಯೆ ನಡೆದಿರುವಂತಹ ಜಾಗಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಸುಮಾರು 15 ನಿಮಿಷಗಳ ಕಾಲ ಅಂದ್ರೆ ಅವರು ಶೆಡ್ ಒಳಗಡೆ ಹೋಗಿದ್ರು. ಸೊ ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇದ್ರು. ಅಂದ್ರೆ ಘಟನೆ ಯಾವ ಜಾಗದಲ್ಲಿ ನಡೆದಿದೆ, ಯಾವ ತರ ನಡೆದಿದೆ, ಮತ್ತೆ ಗೋಡನ್ ಒಳಗಡೆ ಒಂದು ವಾಸ್ತವತೆ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪರಿಶೀಲನೆ ನಡೆದಿ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಇದೇ ಸಂದರ್ಭದಲ್ಲಿ FSL ಅಧಿಕಾರಿಗಳು ಕೂಡ ಕಮಿಷನರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ FSL ಅಧಿಕಾರಿಗಳು 2 ಸಲ ಸ್ಥಳ ಮಹಜರ್ ಮಾಡಿರುವಂತದ್ದು. ಅಂದ್ರೆ ನಿನ್ನೆ ಪ್ರಮುಖ ಆರೋಪಿಗಳ ಜೊತೆ ಕೂಡ FSL ಅಧಿಕಾರಿಗಳು ಈ ಗೋಡನ್ಗೆ ಭೇಟಿ ಕೊಟ್ಟು ಒಂದಿಷ್ಟು ಸಾಕ್ಷ್ಯ ಸಂಗ್ರಹ ಮಾಡಿದ್ರು. ಅದಕ್ಕೂ ಮುಂಚೆ ಅಂದ್ರೆ ಪ್ರಮುಖ ಆರೋಪಿಗಳು ಬರೋದಕ್ಕೆ ಮುಂಚೆ ಕೂಡ ಒಂದು ದಿನ ಬೆಳಗ್ಗಿಂದ ಸಂಜೆವರೆಗೂ ಕೂಡ FSL ಅಧಿಕಾರಿಗಳು ಗೋಡನ್ಗೆ ಪರಿಶೀಲನೆ ಕೊಟ್ಟು ಒಂದಿಷ್ಟು ಸಾಕ್ಷ್ಯ ಸಂಗ್ರಹಣ ಮಾಡಿದ್ರು. ಈಗಲೂ ಕೂಡ ಕಮಿಷನರ್ ಬಂದಂತಹ ಸಂದರ್ಭದಲ್ಲೂ ಕೂಡ FSL ಅಧಿಕಾರಿಗಳು ಗೋಡನ್ಗೆ ವಿಸಿಟ್ ಕೊಟ್ಟಿದ್ದಾರೆ. ಈಗ ಕಮಿಷನರ್ ಅಷ್ಟೇ ಆ ಗೋಡನ್ ನಿಂದ ಒಂದಿಷ್ಟು ಪ್ರಾಥಮಿಕ ಮಾಹಿತಿಯನ್ನು ಅಂದ್ರೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಇಲ್ಲಿ ಅವರ ಹತ್ರ ಒಂದಿಷ್ಟು ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಂಡು ಕಮಿಷನರ್ ಈಗಷ್ಟೇ ಗೋಡನ್ ಇಂದ ಹೊರಟಿದ್ದಾರೆ. ಆದ್ರೆ FSL ಅಧಿಕಾರಿಗಳು ಇನ್ನು ಗೋಡನ್ ಒಳಗಡೆ ಇದ್ದಾರೆ. ಅವರು ಇಂದು ಮತ್ತಷ್ಟು ಅಂದ್ರೆ ಅವರ ಏನು ತನಿಖೆಯ ಒಂದು ಮುಂದುವರಿದ ವಿಧಾನಗಳಿದೆ ಅದನ್ನು ಅವರು ಮುಂದುವರಿಸ್ತಾ ಇದ್ದಾರೆ. ಇನ್ನಷ್ಟು ಸಾಕ್ಷ್ಯ ಸಂಗ್ರಹವನ್ನ ಮಾಡುವಂತಹ ಕೆಲಸವನ್ನ ಈಗ FSL ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.